ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಅನಂತ ಚತುರ್ದಶಿ ದಿನದಲ್ಲಿ ನಾವು 14 ಎಳೆಯ ದಾರದ ಗಂಟನ್ನ ಕಟ್ಕೊತೀವಿ. ಆ ದಾರದ ಮಹತ್ವವೇನು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದ್ರ ಜೊತೆಗೆ ನಾವು ಅನಂತ ಚತುರ್ದಶಿ ವ್ರತನ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಆಚರಣೆ ಮಾಡೋದಿಲ್ಲ. ಆದರೆ ಆಚರಣೆ ಪದ್ಧತಿಯಲ್ಲಿ ಯಾವ್ಯಾವ ರೀತಿ ನೀತಿಗಳಿರುತ್ತೆ ಅನ್ನೋದನ್ನ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಸ್ನೇಹಿತರೆ, ಕೆಲವೊಂದು ವ್ರತ ಆಚರಣೆಗಳು ಅವ್ರದ್ದೇ ಆದ ಪದ್ಧತಿಗಳಲ್ಲಿ, ಅವ್ರದ್ದೇ ಆದ ಮನೆತನದ ರೀತಿಗಳಲ್ಲಿ ಮಾಡ್ತಾ ಇರ್ತಾರೆ. ನೋಡಿ, ಇವಾಗ ಈ ದಾರದ ಮಹತ್ವ ಏನು ಅಂದರೆ, ಕೆಲವೊಂದು ಮನೆಗಳಿಂದ ಪದ್ಧತಿಗಳಿಂದ ಅನಂತ ಚತುರ್ದಶಿ ವ್ರತ ದಿನ ಆ ವ್ರತಗಳನ್ನ ಮಾಡೋ ಅಂಥವ್ರು ಮಾತ್ರ ಅದನ್ನು ದಾರನ ಕಟ್ಕೊಳ್ಳೋ ಅಂಥದ್ದಿರುತ್ತೆ. ಆದರೆ ಕೆಲವೊಬ್ಬರು ಅದನ್ನು ಕಟ್ಕೊತಾರೆ ವ್ರತ ಆಚರಣೆ ಮಾಡಿ, ಕೆಲವೊಬ್ಬರು ಕಟ್ಕೊಳ್ಳೋದಿಲ್ಲ. ಆದರೆ ಅದು ಆ ವ್ರತ ಹೇಗಿರುತ್ತೆ ಮತ್ತು ಆ ವ್ರತದ ವಿಧಾನಗಳೇನು, ಆ ದಾರ ಕಟ್ಕೊಳ್ಳೋ ವಿಧಾನಗಳೇನು ಅಂತ ನನಗೆ ಗೊತ್ತಿರೋ ರೀತಿಲಿ, ಅಂದರೆ ನಾನು ತಿಳ್ಕೊಂಡಿರೋ ರೀತಿಲಿ ತಿಳಿಸ್ತೀನಿ. ಯಾಕಂದರೆ ಅದರ ಆಚರಣೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಬೇರೆಯವರ ಮನೆ ಪದ್ಧತಿಗಳು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ನಾನು ಕೂಡ ಇದ್ರ ಆಚರಣೆನ, ನನಗೆ ದಾರ ಕಟ್ಕೊಳ್ಳೋದ್ರ ಆಚರಣೆ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಆದರೆ ನಾನು ತಿಳ್ಕೊಂಡಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಅದ್ರ ಕಟ್ಕೊಳ್ಳುವಾಗ ಅದ್ರ ಮಹತ್ವ ಏನು ಅಂತ ನಿಮಗೆ ಗೊತ್ತಿದ್ದರೆ, ಆ ಪದ್ಧತಿಗಳನ್ನ ನೀವು ಆಚರಣೆ ಮಾಡ್ತಾ ಇದ್ದರೆ, ಅಟ್ಲೀಸ್ಟ್ ನೀವು ಅದ್ರ ಮಹತ್ವ ತಿಳ್ಕೊಂಡು ಆಚರಣೆ ಮಾಡಬೇಕು ಅನ್ನೋ ಮನಸ್ಸಿರೋರು ಖಂಡಿತವಾಗ್ಲೂ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ, ಅಥವಾ ಈ ಅನಂತ ಚತುರ್ದಶಿ ವ್ರತನ ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಭಾದ್ರಪದ ಶುಕ್ಲ ಪಕ್ಷ ಚತುರ್ದಶಿ ಎಂದು ಅನಂತ ಚತುರ್ದಶಿ ವ್ರತವನ್ನು ಆಚರಿಸಲಾಗುತ್ತದೆ. ಇದರ ಅವಧಿ ಬಂದು 14 ವರ್ಷಗಳು. ನಂತರ ವ್ರತದ ಉದ್ಯಾಪನೆ ಮಾಡಲಾಗುತ್ತದೆ. ಈ ವ್ರತವನ್ನು ಯಾರಾದರೂ ಮಾಡಲು ಸೂಚಿಸಿದರೆ ಅಥವಾ ಅನಂತ ವ್ರತದ ದಾರ ದೊರೆತರೆ ಮಾತ್ರ ಮಾಡುತ್ತಾರೆ. ಅಂದರೆ ಆಯಾ ಮನೆತನಗಳಿಂದ ಬಂದಿರೋಂಥ ದಾರದ ಪದ್ಧತಿ ಇರುತ್ತೆ, ಅವ್ರು ಮಾತ್ರ ಅದನ್ನು ಕಟ್ಕೊಂಡು ಮಾಡ್ತಾರೆ ಅಂತ ನಾನು ಆಗಲೇ ನಿಮಗೆ ತಿಳಿಸಿದ್ದೀನಿ. ಆ ಪದ್ಧತಿ ಇರೋರು ಮಾತ್ರ ಈ ವ್ರತನ ಮಾಡ್ತಾರೆ. ಅದು ಯಾವ ರೀತಿ ಮಾಡ್ತಾರೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ನನಗೆ ತಿಳ್ಕೊಂಡಿರೋಂಥ ವಿಷಯನ ತಿಳಿಸ್ತೀನಿ. ನೋಡಿ, ಅನಂತ ಚತುರ್ದಶಿಯಲ್ಲಿ ಬರುವ ಅನಂತದ ಅರ್ಥವೇನೆಂದರೆ, ಅನಾದಿ ಅನಂತ ರೂಪದಲ್ಲಿರುವ, ಎಂದೂ ಕಡಿಮೆಯಾಗದ ಚೈತನ್ಯ ರೂಪದಲ್ಲಿರುವ ಶಕ್ತಿ ಅಂತ ಕರೀತಾರೆ ಈ ಅನಂತ ಚತುರ್ದಶಿ ವ್ರತನ. ನೋಡಿ, ಲೌಕಿಕ ಇಚ್ಛೆ ಆಕಾಂಕ್ಷೆಗಳನ್ನು ಪೂರೈಸುವ ಉದ್ದೇಶದಿಂದ ಅನಂತ ಚತುರ್ದಶಿ ವ್ರತವನ್ನು ಆಚರಿಸಲಾಗುತ್ತದೆ. ಅಂದರೆ ಇದೊಂದು ಕಾಮ್ಯ ವ್ರತವಾಗಿದೆ. ಮುಖ್ಯವಾಗಿ ಕಳೆದು ಹೋದ ಸಮೃದ್ಧಿಯನ್ನು, ಗತ ವೈಭವವನ್ನು ಮರಳಿ ಪಡೆಯಲು ಈ ವ್ರತವನ್ನು ಆಚರಿಸಲಾಗುತ್ತದೆ. ನೋಡಿ, ಅದಾದಮೇಲೆ ಅನಂತ ಚತುರ್ದಶಿಯ ದಿನ ಬ್ರಹ್ಮಾಂಡದಲ್ಲಿ ಶ್ರೀ ವಿಷ್ಣುವಿನ ಲಹರಿಗಳು ಸಕ್ರಿಯವಾಗಿರುತ್ತವೆ. ಈ ದಿನ ಸಾಮಾನ್ಯ ಜನರಿಗೂ ಕೂಡ ಈ ಲಹರಿಗಳನ್ನು ಆಕರ್ಷಿಸಲು ಮತ್ತು ಗ್ರಹಿಸಲು ಸುಲಭವಿರುತ್ತದೆ. ಅನಂತ ಪೂಜೆ ಮಾಡುವುದು ಎಂದರೆ ಶ್ರೀ ವಿಷ್ಣುವಿನ ಕ್ರಿಯಾಶಕ್ತಿಯನ್ನು ಗ್ರಹಿಸಿಕೊಳ್ಳುವುದು ಎಂದರ್ಥ. ಸಾಮಾನ್ಯ ಭಕ್ತರು ಶ್ರೀ ವಿಷ್ಣು ತತ್ವದ ಉನ್ನತ ಲಹರಿಗಳನ್ನು ಗ್ರಹಿಸಲು ಸಾಧ್ಯವಿಲ್ಲದ ಕಾರಣ ಹಿಂದೂ ಧರ್ಮದಲ್ಲಿ ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತೆ ಕನಿಷ್ಠ ಪಕ್ಷ ಈ ಲಹರಿಗಳಿಂದಾದರೂ ಲಾಭವಾಗಲಿ ಎಂದು ಅನಂತ ಚತುರ್ದಶಿ ವ್ರತವನ್ನು ಆಚರಣೆ ಮಾಡಲಾಗುತ್ತಿದೆ. ಅನಂತ ವ್ರತದ ಪ್ರಧಾನ ದೇವರು ಅನಂತ ಅಂದರೆ ಭಗವಾನ್ ಶ್ರೀ ವಿಷ್ಣು, ಯಮುನಾ ಮತ್ತು ಶೇಷನಾಗ ದೇವತೆಗಳು ಈ ಪೂಜೆಯ ಗೌಣ ದೇವತೆಗಳಾಗಿರುತ್ತಾರೆ. ನೋಡಿ ಸ್ನೇಹಿತರೆ, ಕೆಲವೊಂದು ಪದಗಳನ್ನ ನಾನು ಇವಾಗ ನಿಮಗೆ ಕ್ಲಾರಿಟಿ ಮಾಡ್ತೀನಿ. ಯಾಕಂದರೆ ಸ್ನೇಹಿತರೆ, ನಮ್ಮ ಆಡು ಭಾಷೆಗಳಲ್ಲಿ, ಕನ್ನಡದಲ್ಲಿ ನಾವು ಮಾತಾಡುವಾಗ ಕೆಲವೊಂದು
ಕೆಲವೊಂದು ಸಂಸ್ಕೃತದ ಪದಗಳು ನಾವು ಕರೆಯೋ ರೀತಿ ಬೇರೆ ಇರುತ್ತೆ. ಬೇರೆ ನಾರ್ತ್ ಈಸ್ಟ್ ಕಡೆ ಇರ್ಬೋದು ಅಥವಾ ಇನ್ಯಾವ ಕಡೆ ಬೇರೆ ಪದಗಳಿಂದನೂ ಕೂಡ ಕರೀತಾರೆ. ಈಗ ನೋಡಿ, ನಿನ್ನೆ ನಾನು ಹೇಳ್ಕೊಟ್ಟಂಥ ವಿಡಿಯೋದಲ್ಲಿ ನೋಡಿ, ಬಲಿ ಚಕ್ರವರ್ತಿನ ಬಾಲಿ ಅಂತ ಕರೀತಾ ಇರ್ತಾರೆ. ಅದು ಆ ರೀತಿ ಅವ್ರು ಕರೆದಾಗ ಅವರ ಭಾಷೆಗಳಲ್ಲಿ ಅವರು ಬರೆದಿರೋ ಅಂಥ ಗ್ರಂಥಗಳಾಗಿರ್ಬೋದು, ಅವರ ವಿಚಾರಧಾರೆಗಳನ್ನ ನಾವು ಓದುವಾಗ ಆ ಭಾಷೆಯಲ್ಲೇ ನಾವು ತಿಳಿಸ್ಕೊಟ್ಟಿರ್ತೀನಿ ಹೊರತು ಅದು ನಾನು ಸ್ವಯಂಕೃತವಾಗಿ ನಾನೇ ಸೃಷ್ಟಿ ಮಾಡಿಕೊಂಡು ಹೇಳೋವಂಥ ಭಾಷೆಗಳಾಗಿರೋದಿಲ್ಲ. ಯಾಕಂದರೆ ಕೆಲವೊಂದು ಭಾಷೆಗಳ ಪದ್ಧತಿ ರೀತಿ ನೀತಿಗಳು ಬೇರೆ ಇರುತ್ತೆ. ನೋಡಿ, ಅವರು ಬರೆಯೋಂಥ ಗ್ರಂಥಗಳ ರೀತಿಗಳಲ್ಲಿ ಕೆಲವೊಂದು ಭಾಷೆಗಳು ಅವರ ಸ್ವಂತಿಕೆಯಿಂದ ಬರೆದಾಗ, ಅವರು ಸ್ವಂತವಾಗಿ ಗ್ರಂಥಗಳನ್ನ ರಚಿಸಿದಾಗ ನಾವು ಓದೋ ಅಂಥವ್ರು ನಾರ್ತ್ ಈಸ್ಟ್ ಭಾಷೆನ ನಾವು ಕನ್ನಡದಲ್ಲಿ ಓದುವಾಗ ಅವರ ಭಾಷೆಯಲ್ಲೇ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಆ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಅಷ್ಟೇ ಸ್ನೇಹಿತರೆ. ಇಲ್ಲಿ ನಾನು ಯಾವುದನ್ನೇ ಆಗಲಿ ನಾನು ಸೃಷ್ಟಿ ಮಾಡಿ ನಾನು ತಪ್ಪಾಗಿ ಯಾವುದನ್ನು ನಾನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಕೆಲವೊಂದು ನಮಗೆ ಗೊತ್ತಿಲ್ಲದಂಗೆ ಓದುವಾಗ ಆಗಿರ್ಬೋದು ಅಥವಾ ನಾವು ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ಕೆಲವೊಂದು ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇ ತಪ್ಪುಗಳು ಆಗುತ್ತೆ. ಯಾಕಂದರೆ ನೋಡಿ, ನಾನು ಇವಾಗ ಮೈಕ್ ಹಾಕೊಂಡು ಹೇಳ್ತಾ ಇರೋಂಥ ಸಂದರ್ಭಗಳಲ್ಲಿ ನನಗೆ ಗೊತ್ತಿಲ್ಲದಂಗೆ ನಾಲ್ಗೆ ಒಂದು ಕಡೆ ತಡವರಿಸಿ ಏನಾದರೂ ಒಂದು ತಪ್ಪು ಆಗ್ಬೋದು. ಆ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಆ ತಪ್ಪುಗಳನ್ನ ಒಪ್ಕೊಂಡು ನೀವು ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಕೊಡಿ ಅಂತ ನಾನು ತಿಳಿಸ್ತೀನಿ ಸ್ನೇಹಿತರೆ. ನೋಡಿ, ಈ ಪೂಜೆಯ ಗೌಣ ದೇವತೆಗಳಾಗಿರ್ತಾರೆ. ಅಂದರೆ ಅನಂತ ಚತುರ್ದಶಿ ದಿನಗಳಲ್ಲಿ ವಿಶೇಷವಾಗಿ ದಾರ ಕಟ್ಟೋ ವ್ಯವಸ್ಥೆ ಇರುತ್ತೆ. ಅದರಲ್ಲೂ ಕುಲ ಪದ್ಧತಿಗಳಿಂದ ಬಂದಿರೋ ಅಂಥ ಅನಂತ ಪದ್ಮನಾಭ ವ್ರತದ ದಾರ ಸಿಕ್ಕಿದಾಗ ಮಾತ್ರ ಅನಂತ ಚತುರ್ದಶಿ ವ್ರತನ ಆಚರಣೆ ಮಾಡ್ತಾರೆ. ಅದಾದಮೇಲೆ ಶೇಷನಾಗಗಳನ್ನ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅದರ ಜೊತೆಗೆ ಯಮುನಾ ದೇವಿನ ವಿಶೇಷವಾಗಿ ಈ ದಿನ ಪೂಜೆನ ಮಾಡ್ತಾರೆ. ನೋಡಿ, ಆ ಅನಂತ ಚತುರ್ದಶಿ ವ್ರತದ ಪೂಜೆ ಈ ರೀತಿ ಇರುತ್ತೆ. ಸಾಧ್ಯವಾದಷ್ಟು ಅನಂತನ ವ್ರತದ ಪೂಜೆಯನ್ನು ದಂಪತಿಗಳು ನಡೆಸಬೇಕು. ಅಸಾಧಾರಣ ಸನ್ನಿವೇಶಗಳಲ್ಲಿ ಪುರುಷ ಅಥವಾ ಮಹಿಳೆ ಒಬ್ಬರೇ ಪೂಜೆಯನ್ನು ಕೂಡ ಮಾಡಬಹುದು. ಪೂಜೆಯನ್ನು ಹೇಗೆ ನಡೆಸಬೇಕು ಎಂದು ಸಂಕ್ಷಿಪ್ತವಾಗಿ ಇಲ್ಲಿ ನೀಡಲಾಗಿದೆ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ವ್ರತದ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಕಳೆದು ಹೋದ ಸಮೃದ್ಧಿಯನ್ನು ಮರಳಿ ಪಡೆಯಲು ಈ ಪೂಜೆಯನ್ನು ಮಾಡುವ ಸಂಕಲ್ಪವನ್ನು ಮಾಡಲಾಗುತ್ತೆ. ನೋಡಿ, ನಿಮಗೆ ಸಮೃದ್ಧಿ ಬೇಕು ಅಂತ ಅನ್ನೋರು ನೀವು ನಿಮ್ಮ ಜೀವನದಲ್ಲಿ ಅದನ್ನು ಪಡ್ಕೊಬೇಕು ಅಂತ ಪ್ರಾರಂಭ ಮಾಡೋ ಅಂಥವ್ರು ಈ ವ್ರತದ ಪೂಜೆಯನ್ನು ಮಾಡ್ತಾರೆ. ಅದಾದಮೇಲೆ ನೋಡಿ, ಯಮುನಾ ಪೂಜೆಯಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀ ಯಮುನಾ ದೇವಿಯ ಷೋಡಶೋಪಚಾರ ಪೂಜೆ ಕೂಡ ನಡೆಸಲಾಗುತ್ತದೆ. ಯಮುನಾ ದೇವಿನ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅದಾದಮೇಲೆ ನೋಡಿ, ಮೊದಲು ಶ್ರೀ ಯಮುನಾ ದೇವಿಗೆ ಆಸನವನ್ನು ನೀಡುತ್ತಾರೆ. ಆಮೇಲೆ ಶ್ರೀ ಯಮುನಾ ದೇವಿಯ ಪವಿತ್ರ ಪಾದಗಳನ್ನು ತೊಳೆಯುತ್ತಾರೆ. ನಂತರ ಆರ್ಘ್ಯವನ್ನು ನೀಡುತ್ತಾರೆ. ನಂತರ 5 ಪದಾರ್ಥಗಳೊಂದಿಗೆ ಸ್ನಾನವನ್ನು ಅರ್ಪಿಸುತ್ತಾರೆ. ದೇವಿಗೆ ನೀರಿನ ಅಭಿಷೇಕವನ್ನು ಮಾಡುತ್ತಾರೆ. ವ್ರತವನ್ನು ಆಚರಿಸುತ್ತಿರುವ ಮಹಿಳೆ ಅರಿಶಿಣ ಕುಂಕುಮವನ್ನು ಶ್ರೀ ಯಮುನಾ ದೇವಿಗೆ ಅರ್ಪಿಸುತ್ತಾರೆ. ನಂತರ ಕಳಸದಲ್ಲಿ ಅಕ್ಷತೆಗಳನ್ನು ಅರ್ಪಿಸಿ ಶ್ರೀ ಯಮುನಾ ದೇವಿಯ ಅಂಗಾಂಗಗಳಿಗೆ ಪೂಜೆಯನ್ನು ಮಾಡುತ್ತಾರೆ. ಅದಾದಮೇಲೆ ನಂತರ ಕಳಶದಲ್ಲಿ ಅಕ್ಷತೆಗಳನ್ನು ಅರ್ಪಿಸಿ ಶ್ರೀ ಯಮುನಾ ದೇವಿಯ ಅಂಗಪೂಜೆ ಮಾಡಲಾಗುತ್ತದೆ. ನಂತರ ಧೂಪ, ಆರತಿ, ನೈವೇದ್ಯ ಇತ್ಯಾದಿಗಳನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸುತ್ತಾರೆ. ನೋಡಿ, ಯಮುನಾ ದೇವಿಯ ಪೂಜೆಯನ್ನು ನೀವು ಮನೆಯಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಈ ಪದ್ಧತಿಗಳನ್ನ ನೀವು ಅನುಸರಿಸಿ. ಆನಂತರ ನೋಡಿ, ಅನಂತ ಚತುರ್ದಶಿ ವ್ರತದ ಆಚರಣೆಯ ಸಮಯದಲ್ಲಿ ನೀರಿನ ಕಳಶದಲ್ಲಿ ಯಮುನೆಯನ್ನು ಆಹ್ವಾನಿಸುವುದರಿಂದ ನಡೆಯುವ ಸೂಕ್ಷ್ಮ ಪ್ರತಿಕ್ರಿಯೆ. ನೋಡಿ, ಯಮುನೆಯನ್ನು ಆಹ್ವಾನಿಸುವ ಮೂಲಕ ನೀರಿನಲ್ಲಿ ಶ್ರೀಕೃಷ್ಣನ ಲಹರಿಗಳು ಜಾಗೃತಗೊಳ್ಳುತ್ತವೆ. ಈ ಲಹರಿಗಳನ್ನು ಪೂಜಕನು ಪಡೆಯುತ್ತಾನೆ ಮತ್ತು ಪೂಜಕನ ದೇಹದಲ್ಲಿರುವ ಕಪ್ಪು ಸುರುಳಿಯಾಕಾರದ ರಜ, ತಮದ ಪ್ರಾಬಲ್ಯವಿರುವ ಲಹರಿಗಳು ನಾಶವಾಗುತ್ತವೆ. ಇದರೊಂದಿಗೆ ಪೂಜಕನ ದೇಹವು ಶುದ್ಧವಾಗಿ ನೋಡಿ
ಪೂಜಕನ ದೇಹದಲ್ಲಿರುವ ಕಪ್ಪು ಸುರುಳಿಯಾಕಾರದ ರಜತಮದ ಪ್ರಾಬಲ್ಯವಿರುವ ಲಹರಿಗಳು ನಾಶವಾಗುತ್ತವೆ. ಇದರೊಂದಿಗೆ ಪೂಜಕನ ದೇಹವು ಶುದ್ಧವಾಗುತ್ತದೆ. ಶುದ್ಧವಾದ ಶರೀರದಿಂದ ಮಾಡಿದ ಮುಂದಿನ ಪೂಜೆಯು ಹೆಚ್ಚಿನ ಲಾಭವನ್ನು ನೀಡುತ್ತದೆ. ನೋಡಿ ಸ್ನೇಹಿತರೆ, ಅದಾದಮೇಲೆ ಶೇಷನಾಗನ ಪೂಜೆ ಆಗುತ್ತೆ. ಇದರಲ್ಲಿ ದರ್ಬೆಯಿಂದ ಮಾಡಿದ 7 ಎಡೆಗಳ ನಾಗರವನ್ನು ಶೇಷನಾಗನ ಸಂಕೇತವಾಗಿ ತಯಾರಿಸಿ ಅದರಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ನಡೆಸಲಾಗುತ್ತದೆ. ನೋಡಿ, ಅದಾದಮೇಲೆ ಯಾವ ರೀತಿ ಮಾಡ್ತಾರೆ ಅಂದರೆ, ಮೊದಲು ಶೇಷನಾಗನನ್ನು ಆಹ್ವಾನಿಸಲಾಗುತ್ತದೆ. ಶೇಷನಾಗನಿಗೆ ಆಸನವನ್ನು ನೀಡಿ ನಂತರ ಪಾದ್ಯಪೂಜೆ ಅರ್ಘ್ಯ ಅರ್ಪಿಸಲಾಗುತ್ತದೆ. ಶೇಷನಾಗನ ಅಂಗಪೂಜೆ ಮಾಡಲಾಗುತ್ತದೆ. ಶೇಷನಾಗನ 7 ಎಡೆಗಳನ್ನು ಪೂಜಿಸಲಾಗುತ್ತದೆ. ನಂತರ ಶೇಷನಾಗನ ನಾಮಪೂಜೆ ಮಾಡಲಾಗುತ್ತದೆ. ಅದಾದಮೇಲೆ ಕೊನೆಯಲ್ಲಿ ಧೂಪ, ದೀಪ, ನೈವೇದ್ಯ ಇತ್ಯಾದಿಗಳನ್ನು ಅರ್ಪಿಸಿ ಪೂಜೆಯನ್ನು ಮುಕ್ತಾಯಗೊಳಿಸಲಾಗುತ್ತದೆ. ನೋಡಿ ಸ್ನೇಹಿತರೆ, ಶೇಷನಾಗಂದು ಪೂಜೆ ಈ ರೀತಿ ಇರುತ್ತೆ. ಇನ್ನು ಇದರಲ್ಲಿ ಅನಂತ ಚತುರ್ದಶಿಯ ದಿನ ವಿಷ್ಣುವಿನ ತತ್ವಕ್ಕೆ ಸಂಬಂಧಿಸಿದಂತಹ ಶೇಷನಾಗನನ್ನು ಪೂಜಿಸುವ ಕಾರಣ ಯಾಕೆ ಅಂದರೆ, ನೋಡಿ, ಅನಂತ ಚತುರ್ದಶಿಯ ದಿನ ಶ್ರೀ ವಿಷ್ಣು ತತ್ವಕ್ಕೆ ಸಂಬಂಧಿಸಿದ ಕ್ರಿಯೆಯ ಲಹರಿಗಳು ಬ್ರಹ್ಮಾಂಡದಲ್ಲಿ ಹೊರಸೂಸಲ್ಪಡುತ್ತವೆ. ಶೇಷನಾಗನು ಈ ಲಹರಿಗಳ ಅತ್ಯುತ್ತಮ ವಾಹಕನಾಗಿದ್ದಾನೆ. ಹಾಗಾಗಿ ಅನಂತ ವ್ರತದಲ್ಲಿ ಶೇಷನಾಗನಿಗೆ ಪ್ರಮುಖ ಸ್ಥಾನ ನೀಡಲಾಗಿದೆ. ನೋಡಿ ಸ್ನೇಹಿತರೆ, ಆ ಒಂದು ಉದ್ದೇಶಕ್ಕೋಸ್ಕರ ಅವತ್ತಿನ ದಿನ ಶೇಷನಾಗನ ಪೂಜೆ ಮಾಡ್ತಾರೆ. ಈ ದಿನ ಬ್ರಹ್ಮಾಂಡದಲ್ಲಿ ಕಾರ್ಯನಿರ್ವಹಿಸುವ ಕ್ರಿಯಾಶಕ್ತಿಯ ಲಹರಿಗಳು ಸುರುಳಿಗಳ ರೂಪದಲ್ಲಿ ಇರುವುದರಿಂದ ಶೇಷ ರೂಪದಲ್ಲಿರುವ ದೇವತೆಯ ಪೂಜೆಯೊಂದಿಗೆ ಈ ಲಹರಿಗಳನ್ನು ಅದೇ ರೂಪದಲ್ಲಿ ಪಡೆಯಲು ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರ ಶೇಷನಾಗಂದು ಪೂಜೆನ ಮಾಡ್ತಾರೆ. ಇನ್ನು ಮಾನವ ದೇಹಕ್ಕೆ ಸಂಬಂಧಿಸಿದಂಥ ಕ್ರಿಯಾಶಕ್ತಿಯ ಕಾರ್ಯ ನೋಡಿ, ನಾವು ಮನುಷ್ಯರಾಗಿ ಹುಟ್ಟಿದಾಗ ನಮ್ಮ ಜೀವನದಲ್ಲಿ ಮಾಡುವಂಥ ಕಾರ್ಯಗಳು, ದೇಹದಲ್ಲಿನ ಶಕ್ತಿಯು ಚೇತನೆಯ ರೂಪದಲ್ಲಿ ಜೀವಂತವಾಗಿ ಪೃಥ್ವಿ ತತ್ವದ ಸ್ತರದಲ್ಲಿ ಸ್ಥೂಲ ದೇಹದ ಜಡತ್ವವನ್ನು ನಿರ್ವಹಿಸುತ್ತದೆ. ಆಮೇಲೆ ಅಪತತ್ವದ ಸ್ತರದಲ್ಲಿ ಇದು ದೇಹದ ಒಟ್ಟು ಗಾತ್ರವನ್ನು ನಿರ್ವಹಿಸುತ್ತದೆ. ತೇಜ ತತ್ವದ ಸ್ತರದಲ್ಲಿ ಇದೇ ಶಕ್ತಿಯು ಚೇತನೆಯ ವೇಗವನ್ನು ನಿರ್ವಹಿಸುತ್ತದೆ. ಶೇಷದೇವತೆ ಮಾನವ ದೇಹದಲ್ಲಿರುವ ಚೇತನಕ್ಕೆ ಆಯಾ ಲಹರಿಗಳ ರೂಪದಲ್ಲಿ ಕ್ರಿಯೆಯ ಸ್ತರದಲ್ಲಿ ಸಂರಕ್ಷಿಸುವುದರಿಂದ ಈ ಪೂಜೆಯಲ್ಲಿ ಶೇಷದೇವತೆಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ನೋಡಿ ಸ್ನೇಹಿತರೆ, ಅದಕ್ಕೋಸ್ಕರ ಇದನ್ನು ಪ್ರೀತಿಯಿಂದ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೋಡಿ, ಇದನ್ನು ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಯಾವಾಗ್ಲೂ ದೇಹದಲ್ಲಿರೋಂಥ ಯಾವುದೋ ಒಂದು ರೀತಿ ನಮ್ಮಲ್ಲಿರೋಂಥ ನೆಗೆಟಿವಿಟಿ ಇರ್ಬೋದು, ನಮ್ಮಲ್ಲಿರೋಂಥ ಯಾವುದೋ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಶೇಷ ಪೂಜೆ ಅಗತ್ಯ ಇರುತ್ತೆ. ಇನ್ನು ಈ ಅನಂತನ ಸಂಕೇತವಾಗಿರುವ ದಾರಗಳ ಪೂಜೆ ಯಾಕೆ ನಾವು ಅನಂತ ಚತುರ್ದಶಿ ವ್ರತದಲ್ಲಿ ಪೂಜಿಸಲ್ಪಡುವ 14 ಗಂಟುಗಳಿರುವ ದಾರದ ಮಹತ್ವನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಶೇಷನಾಗನ ಪೂಜೆಯ ನಂತರ ಅನಂತನ ಅಂದರೆ ಶ್ರೀ ವಿಷ್ಣುವಿನ ಸಂಕೇತವಾಗಿರುವ ದಾರಗಳ ಪೂಜೆಯನ್ನು ಮಾಡಲಾಗುತ್ತದೆ. ಪೂಜೆ ಮಾಡುವ ಮೊದಲು ದಾರವನ್ನು ಮಂತ್ರಗಳಿಂದ ಶುದ್ಧೀಕರಿಸಲಾಗುತ್ತದೆ. ತದನಂತರ ದೇವತೆ ಎಂದರೆ ಭಗವಾನ್ ಶ್ರೀ ವಿಷ್ಣುವಿನ ದಾರದಲ್ಲಿ ಆಹ್ವಾನಿಸಲಾಗುತ್ತದೆ. ನೋಡಿ, ಆ ದಾರದಲ್ಲಿ ಶ್ರೀ ವಿಷ್ಣುನ ಆಹ್ವಾನಿಸಿದ ನಂತರ ದಾರದಲ್ಲಿ ಅನಂತನನ್ನು ಆಹ್ವಾನಿಸಿದ ನಂತರ ಅನಂತನಿಗೆ ಆಸನವನ್ನು ನೀಡಲಾಗುತ್ತದೆ. 14 ಗಂಟುಗಳನ್ನು ಕಟ್ಟಿರುವ ದಾರಕ್ಕೆ ಕುಂಕುಮ ಮಿಶ್ರಿತ ಅಕ್ಷತಗಳನ್ನು ಅರ್ಪಿಸಲಾಗುತ್ತದೆ. ಗಂಧೋದಕ ಸ್ನಾನ, ದೇವರಿಗೆ ಶ್ರೀಗಂಧ ಬೆರೆಸಿದ ನೀರಿನಿಂದ ಸ್ನಾನ ಅರ್ಪಿಸಲಾಗುತ್ತದೆ. ಆಮೇಲೆ ನೋಡಿ, ಪುಷ್ಪೋದಕ ಸ್ನಾನ, ಹೂಗಳನ್ನು ಹೊಂದಿರುವ ನೀರಿನಿಂದ ದೇವರಿಗೆ ಸ್ನಾನವನ್ನು ಅರ್ಪಿಸಲಾಗುತ್ತದೆ. ಫಲೋದಕ ಸ್ನಾನ, ಹಣ್ಣಿನ ರಸದಿಂದ ದೇವರಿಗೆ ಸ್ನಾನವನ್ನು ಅರ್ಪಿಸಲಾಗುತ್ತದೆ. ನಂತರ ಅಮೂಲ್ಯವಾದ ರತ್ನಗಳಿರುವ ನೀರಿನಿಂದ ಸ್ನಾನವನ್ನು ಅರ್ಪಿಸಲಾಗುತ್ತದೆ. ನಂತರ ದಾರಗಳನ್ನು ಪೂಜೆಗಾಗಿ ಇರಿಸಲಾಗುತ್ತದೆ. ನೋಡಿ, ಅದಾದಮೇಲೆ ದಾರಗಳಿಗೆ ಶಾಸ್ತ್ರೋಕ್ತವಾಗಿ ಪಂಚೋಪಚಾರ ಪೂಜೆಯನ್ನು ಅರ್ಪಿಸಲಾಗುತ್ತದೆ.
ನಡೆಸಲಾಗುತ್ತದೆ. ಅದಾದಮೇಲೆ ನಂತರ ದ್ವಾದಶ ಆವರಣ ಆಚರಣೆಯ ಪೂಜೆಯನ್ನು ನಡೆಸಲಾಗುತ್ತದೆ. ಅದರ ನಂತರ ಬಿಲ್ವ, ಕರವೀರ, ಶಮಿ, ತುಳಸಿ, ದತ್ತೂರಿ ಮುಂತಾದ ಎಲೆಗಳನ್ನು ಅರ್ಪಿಸುವ ಮೂಲಕ ಪತ್ರಪೂಜೆ ಮಾಡಲಾಗುತ್ತದೆ. ಅನಂತ ಪೂಜೆಯ ನಂತರ ಕುಂಬಳಕಾಯಿಯಿಂದ ತಯಾರಿಸಿದ ಸಿಹಿ ಪೂರಿಗಳ ವಿಶೇಷ ನೈವೇದ್ಯವನ್ನು ನೀಡಲಾಗುತ್ತದೆ. ಪಂಚಪಾತ್ರೆಯಲ್ಲಿ ಇರಿಸಿದ ದಾರಗಳನ್ನು ತೆಗೆದು ತೋಳಿಗೆ ಕಟ್ಟಲಾಗುತ್ತದೆ ಮತ್ತು ಹಳೆಯ ದಾರಗಳನ್ನು ವಿಸರ್ಜಿಸಲಾಗುತ್ತದೆ. ನೋಡಿ ಸ್ನೇಹಿತರೆ, ಈ ರೀತಿ ಈ ಗಂಟುಗಳ ಮಹತ್ವ ಇರುತ್ತೆ, ಈ ಪೂಜೆಯ ಪದ್ಧತಿಗಳಿರುತ್ತೆ. ಅದಾದಮೇಲೆ ನೋಡಿ 14 ಗಂಟುಗಳ ಅನಂತ ದಾರದ ಮಹತ್ವ. ನಾವು ಯಾಕೆ ಆ ದಾರನ ಕಟ್ಕೊಂಡ್ರೆ ಅದರಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಮಾನವ ದೇಹದಲ್ಲಿ 14 ಮುಖ್ಯ ಗ್ರಂಥಿಗಳಿವೆ. ಈ ಗ್ರಂಥಿಗಳ ಪ್ರತೀಕವೆಂದು ದಾರಕ್ಕೆ 14 ಗಂಟುಗಳನ್ನು ಕಟ್ಟಲಾಗುತ್ತದೆ. ನೋಡಿದ್ರಾ? ಅದಾದಮೇಲೆ ಪ್ರತಿಯೊಂದು ಗ್ರಂಥಿಯು ಒಂದು ನಿರ್ದಿಷ್ಟ ದೇವತೆಯನ್ನು ಹೊಂದಿದೆ. ಆಯಾ ಗಂಟಿನ ಮೇಲೆ ಈ ದೇವತೆಗಳನ್ನು ಆಹ್ವಾನಿಸಲಾಗುತ್ತದೆ. ಆಮೇಲೆ ಹಗ್ಗಗಳ ಗಂಟು ದೇಹದಲ್ಲಿನ ಒಂದು ಗ್ರಂಥಿಯಿಂದ ಇನ್ನೊಂದು ಗ್ರಂಥಿಗೆ ಹರಿಯುವ ಕ್ರಿಯಾಶಕ್ತಿಯ ಸ್ವರೂಪದಲ್ಲಿರುವ ಚೇತನೆಯ ಅರಿವನ್ನು ಸೂಚಿಸುತ್ತದೆ. ಅದಾದಮೇಲೆ 14 ಗಂಟುಗಳ ದಾರವನ್ನು ಸಾಂಕೇತಿಕವಾಗಿ ಮಂತ್ರಸಹಿತ ಪೂಜಿಸಿ ಬ್ರಹ್ಮಾಂಡದಲ್ಲಿರುವ ಶ್ರೀ ವಿಶ್ವರೂಪಿ ಕ್ರಿಯಾಶಕ್ತಿಯ ತತ್ವವನ್ನು ದಾರದಲ್ಲಿ ಸ್ಥಾಪಿಸಿ ಇಂತಹ ಕ್ರಿಯಾಶಕ್ತಿಯಿಂದ ತುಂಬಿರುವ ದಾರವನ್ನು ತೋಳಿಗೆ ಕಟ್ಟಿಕೊಳ್ಳುವುದರಿಂದ ಸಂಪೂರ್ಣ ದೇಹವು ಈ ಶಕ್ತಿಯಿಂದ ತುಂಬಿ ಹೋಗುತ್ತದೆ. ನೋಡಿ, ಇದರಿಂದ ಚೇತನೆಯ ಅರಿವಿಗೆ ವೇಗ ದೊರೆಯುವ ಮೂಲಕ ದೇಹದ ಕಾರ್ಯ ಮಾಡುವ ಶಕ್ತಿಯು ಹೆಚ್ಚಾಗಲು ಸಹಾಯಕವಾಗುತ್ತದೆ. ಜೀವದ ವ್ಯಕ್ತಿಯ ಭಾವಕ್ಕನುಗುಣವಾಗಿ ಕಾರ್ಯ ಮಾಡುವ ಈ ಶಕ್ತಿಯು ಉಳಿಯುವ ಅವಧಿಯು ಹೆಚ್ಚು ಕಡಿಮೆಯಾಗಿರುತ್ತದೆ. ನಂತರ ಮುಂದಿನ ವರ್ಷ ಮತ್ತೆ ಹಳೆಯ ದಾರಗಳನ್ನು ವಿಸರ್ಜಿಸಿ ಕ್ರಿಯಾಶಕ್ತಿಯಿಂದ ತುಂಬಿರುವ ಹೊಸ ದಾರಗಳನ್ನು ಕಟ್ಟಲಾಗುತ್ತದೆ. ನೋಡಿ ಸ್ನೇಹಿತರೆ, ಅದಾದಮೇಲೆ ಈ ರೀತಿಯಾಗಿ ಜೀವನದಲ್ಲಿ ಚೇತನ ಶಕ್ತಿಗೆ ಭಗವಾನ್ ವಿಷ್ಣುವಿನ ಕ್ರಿಯಾಶಕ್ತಿಯ ರೂಪದಲ್ಲಿ ಆಶೀರ್ವಾದದಿಂದ ಕಾರ್ಯನಿರತವಾಗಿಟ್ಟು ಜೀವನವು ಆರೋಗ್ಯಕರ ಜೊತೆಗೆ ಪ್ರತಿಯೊಂದು ಕ್ರಿಯೆ ಮತ್ತು ಕರ್ಮವನ್ನು ಮಾಡಲು ಬಲಶಾಲಿಯನ್ನಾಗಿ ಮಾಡುತ್ತದೆ. ಓರ್ವ ವಿದ್ವಾಂಸರು ಈ ರೀತಿ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿಮಗೆ ಇದನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾಕಂದರೆ ನನಗೆ ಅನಂತ ಚತುರ್ದಶಿ ವ್ರತನ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಆಚರಣೆ ನಾವು ಮಾಡೋದಿಲ್ಲ. ಆದರೆ ಅನಂತ ಚತುರ್ದಶಿ ದಿನ ವಿಶೇಷವಾಗಿ ನನಗೆ ಯಾವ ರೀತಿ ಗೊತ್ತಿರುತ್ತೋ ಆ ರೀತಿ ನಾನು ನಮ್ಮ ಮನೆಯಲ್ಲಿ ನಾನು ಆರಾಧಿಸ್ತೀನಿ. ಆದರೆ ವ್ರತ ಅಂತ ನಾನು ಖಂಡಿತವಾಗ್ಲೂ ಮಾಡೋಲ್ಲ. ನೀವು ವ್ರತಗಳನ್ನ ಆಚರಣೆ ಮಾಡೋ ಅಂಥವ್ರು ಇಂಥ ವಿಷಯಗಳನ್ನ ಖಂಡಿತವಾಗ್ಲೂ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. 14 ಎಳೆ ದಾರನ ಕಟ್ಕೊಳ್ಳಿ. ಅದರಲ್ಲೂ ನಿಮಗೆ ಏನಾದರೂ ಆ ದಾರದ ಪದ್ಧತಿ ನಿಮ್ಮ ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ಆಚರಣೆ ಮಾಡಿ. ಅದರ ಜೊತೆಗೆ ನೀವು ಖಂಡಿತವಾಗ್ಲೂ ನಾನು ಯಾಕೆ ಉದ್ದೇಶದ ವ್ರತದ ಹೇಳಿದೆ ಅಂದರೆ, ಸರ್ವೇ ಸಾಮಾನ್ಯವಾಗಿ ಈ ವ್ರತದಲ್ಲಿ ನಾವು ಮಾಡೋದ್ರಿಂದ ನಮ್ಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಜನಸಾಮಾನ್ಯರು ನೀವು ಯಾರೂ ಏನೂ ಮಾಡೋಕ್ಕಾಗಲಿಲ್ಲ ಅಂತಂದವರು ಅನಂತ ಚತುರ್ದಶಿ ವ್ರತದ ದಿನ ನೀವು ಇನ್ನೇನು ಮಾಡೋಕ್ಕಾಗಲಿಲ್ಲ ಅಂದವರು ಪತ್ರಗಳನ್ನ ದಯವಿಟ್ಟು ತಗೊಂಡೋಗಿ ನಿಮ್ಮ ಸುತ್ತಮುತ್ತಲಿರೋಂಥ ಮಲಗಿರೋಂಥ ರಂಗನಾಥ ದೇವಸ್ಥಾನಕ್ಕೆ, ಶ್ರೀನಿವಾಸ ದೇವಸ್ಥಾನಗಳಿಗೆ ನೀವು ಅವತ್ತಿನ ದಿನ ನಿಮ್ಮ ಕೈಯಾರೆ ತುಳಸಿ ಇರ್ಬೋದು, ದವನ ಇರ್ಬೋದು, ಪತ್ರೆಗಳಿರ್ಬೋದು, ಹೂಗಳಿರ್ಬೋದು ಅಂಥವನ್ನ ನೀವು ಸಂಕಲ್ಪ ಸಹಿತವಾಗಿ ಶ್ರೀನಿವಾಸನ ಮೇಲೆ ಅಥವಾ ರಂಗನಾಥನ ಮೇಲೆ, ವಿಷ್ಣುವಿನ ಮೇಲೆ ಖಂಡಿತವಾಗ್ಲೂ ನೀವು ಹಾಕ್ಸೋದ್ರಿಂದ ಒಂದು ಸಂಕಲ್ಪ ಪೂಜೆ ಅಂತ ನೀವು ಒಂದು ಹೂವನ್ನು ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೀವು ಅವತ್ತಿನ ದಿನ ಪತ್ರೆಗಳನ್ನ ನೀವು ಸಮರ್ಪಿಸಿದ್ದೇ ಆದರೆ ಸಾಕು. ಖಂಡಿತವಾಗ್ಲೂ ನಮಗೂ ಕೂಡ ಶ್ರೀ ವಿಷ್ಣುವಿನಿಂದ ಸಿಗೋವಂಥ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ಅವರ ದೇಹನ ಸ್ಪರ್ಶವಂಥ ಒಂದು ಹೂವುಗಳು, ಆ ಒಂದು ತುಳಸಿ ದಳ ಇರ್ಬೋದು, ಒಂದು ಪತ್ರೆ ಇರ್ಬೋದು, ನಾವು ಮಾಡಿದಂಥ ಪಾಪಕರ್ಮಗಳು ಹೋಗೋದಕ್ಕೆ ನಮ್ಮ ಕೈಯಾರೆ ನಾವು ಸ್ಪರ್ಶ ಮಾಡಿ ಕೊಟ್ಟಂಥ ಹೂಗಳು ಭಗವಂತನ ಮೇಲೆ ಹೋದಾಗ, ಭಗವಂತನ ಮೈಯನ್ನು ಸ್ಪರ್ಶಿಸಿದಾಗ ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳ ಕರ್ಮಗಳು ಕಳೆದು ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಇದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಸ್ನೇಹಿತರೆ, ಈ ಮಾಹಿತಿ ನಿಮಗೆ
ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.